ಸ್ವರೂಪನಾದಂಥ ಪ್ರೀತಿಯುಳ್ಳ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿನ್ನ ಮಕ್ಕಳಾದಂಥ ನಾವು ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ನೀವು ನಮ್ಮ ಜೊತೆ ಇದ್ದು ಮಾತನಾಡಿ ಈ ದಿನಕ್ಕೆ ಬೇಕಾದಂಥ ಅನುಗ್ರಹ, ನಿನ್ನ ಶಕ್ತಿ ಬಲವನ್ನು ಕೊಟ್ಟು ತೀರಿಸಿ ಎಲ್ಲಾ ಒಳ್ಳೆ ದಾನಗಳನ್ನು ದಯಪಾಲಿಸಿ ಕೊಡಬೇಕಾಗಿ ನಮ್ಮ ಪ್ರಭು ರಕ್ಷಕನೂ ಒಡೆಯನೂ ಆದ ಯೇಸುವಿನ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸ್ಪದಂತ ದೇವಜನಾಂಗದವರೇ, ಕಳೆದ ದಿನದಲ್ಲಿ ಸುಂದರವಾದಂಥ ಒಂದು ವಾಕ್ಯ ಭಾಗವನ್ನ ಒಬ್ಬ ರಕ್ತ ಸಾಕ್ಷಿಯ ಬಗ್ಗೆ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈ ದಿನದಲ್ಲಿ ಯೇಸುವಿನ ಶಿಷ್ಯನಾದಂಥ ಜಬದಾಯನ ಮಕ್ಕಳಾದಂಥ ಯಾಕೋಬ, ಯೋಹಾನ, ಅಂದ್ರೆ ಅದರಲ್ಲಿ ವಿಶೇಷವಾಗಿ ಜಬದಾಯನ ಮಗನಾದಂಥ ಯಾಕೋಬನ ಕುರಿತು ಈ ದಿನದಲ್ಲಿ ನಾವು ತಿಳಿದುಕೊಳ್ಳೋಣ. ಸತ್ಯವೇದ ಭಾಗವನ್ನು ನೋಡುವಾಗ ಅಪೊಸ್ತಲರ ಕೃತ್ಯಗಳ ಪುಸ್ತಕ 12ನೇ ಅಧ್ಯಾಯ 1-2 ವಚನದಲ್ಲಿ ಆತನು ಹೇಗೆ ಕೊಲ್ಲಲ್ಪಟ್ಟನು, ಯಾಕೆ ಕೊಲ್ಲಲ್ಪಟ್ಟನೆಂಬುದಾಗಿ ಆ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡಬಹುದು. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 20-23 ವಚನವನ್ನ ನಾವು ಧ್ಯಾನ ಮಾಡಿ ನೋಡುವಂತ ಸಮಯದಲ್ಲಿ ಅಲ್ಲಿ ಜಬದಾಯನ ಮಕ್ಕಳ ಒಂದು ಇತಿಹಾಸ ಹೇಗೆ ಎಲ್ಲ ಆಯಿತು ಅನ್ನೋದರ ಕುರಿತು ಸತ್ಯವೇದದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಪೂರ್ವಿಕವಾಗಿ ಇವರು ಕೆಲಸ ಏನಾಗಿತ್ತೆಂಬುದಾಗಿ ನೋಡುವಾಗ ಮೀನನ್ನ ಹಿಡಿಯುವವರು. ಯಾಕೋಬನ ತಮ್ಮನಾದಂಥ ಯೋಹಾನ. ಈ ಯಾಕೋಬ ರಕ್ತ ಸಾಕ್ಷಿಯಾಗಿ ಸತ್ತ, ಆದರೆ ತನ್ನ ತಮ್ಮನಾದಂಥ ಯೋಹಾನ ಯೇಸುವಿಗೆ ಬಹಳ ಸುಂದರವಾದಂಥ ಪ್ರಿಯನಾದಂಥ ಶಿಷ್ಯನಾಗಿದ್ದನು ಎಂಬುದಾಗಿ, ಕೊನೆಯದಾಗಿ ತನ್ನ ತಾಯಿಯನ್ನ ಅವರ ಕೈಗೆ ಕೊಟ್ಟನು ಎಂಬುದಾಗಿ ಇಲ್ಲಿ ನೋಡೋದಕ್ಕೆ ಸಾಧ್ಯ. ಒಂದು ಅನುಬಂಧದ ಕುಟುಂಬ, ತಂದೆ ತಾಯಿ ಮಕ್ಕಳು ಅನ್ನುವಂಥ ಒಂದು ಶ್ರೇಷ್ಠವಾದಂಥ ಕುಟುಂಬ ಇದಾಗಿತ್ತು. ಜಬದಾಯನ ಕುಟುಂಬ ಬಹಳ ಸುಂದರವಾದಂಥ ಕುಟುಂಬ. ಆದರೆ ಜಬದಾಯನ ಕುಟುಂಬದಲ್ಲಿ ಒಂದು ಅವರ ತಾಯಿಯ ಬೇಡಿಕೆ ಏನಂತಂದ್ರೆ, ನನ್ನ ಮಕ್ಕಳನ್ನ ನೀನು ನಿನ್ನ ರಾಜ್ಯವನ್ನು ಪಡೆದು ಬರುವಾಗ ಒಬ್ಬರನ್ನ ಬಲಗಡೆಯಲ್ಲಿ ಒಬ್ಬರನ್ನ ಎಡಗಡೆಯಲ್ಲಿ ಕುಂಡಿಸ್ಬೇಕು ಎಂಬುದಾಗಿ ಆಸೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಅಮ್ಮ ಅದು ನಿಮ್ಮಿಂದ ಆಗದು ಎಂಬುದಾಗಿ ಹೇಳಿ ಇಲ್ಲಿ ಹೇಳುವಂಥದ್ದನ್ನು ನೋಡು ಸಾಕು. ಇಲ್ಲಿ ಯೇಸು ಸ್ವಾಮಿಯ ಮರಣದ ಕುರಿತು ಒಂದು ಸುಂದರವಾದ ಸಂದೇಶವನ್ನ ಆ ಒಂದು ಕುಟುಂಬಕ್ಕೆ ಯೇಸು ಸ್ವಾಮಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಏನಂದ್ರೆ 23ನೇ ವಚನವನ್ನು ನೀವು ಧ್ಯಾನ ಮಾಡಿ ನೋಡುವಾಗ, ನನ್ನ ಪಾತ್ರೆಯಲ್ಲಿ ನೀವು ಕುಡಿವಿರಿ ಸರಿ, ಆದರೆ ನನ್ನ ಎಡ ಬಲಗಡೆಗಳಲ್ಲಿ ಕೂತುಕೊಳ್ಳುವಂತೆ ಅನುಗ್ರಹ ಮಾಡುವುದು ನನ್ನದಲ್ಲ, ನನ್ನ ತಂದೆಯಿಂದ ಆದದ್ದು ಯಾರಿಗೆಂದು ಸಿದ್ಧಪಡಿಸಿದ್ದು ಅವರಿಗೆ ಸಿಕ್ಕುವುದು ಎಂದು ಹೇಳಿದರು ಅಂತ ಇಲ್ಲಿ ಸತ್ಯವಿದೆ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಈ ಜಬದಾಯನ ಮಗನಾದ ಯಾಕೋಬನ ಜೀವನ ಏನಾಗಿತ್ತು ಎಂಬುದಾಗಿ ನೋಡುವಾಗ, ಇವರಿಬ್ಬರ ಜೀವನದಲ್ಲಿ ಒಂದು ಸ್ವಲ್ಪ ಏನಾಗಿತ್ತಂತಂದ್ರೆ, ನಾವು ಫಸ್ಟ್ ಇರಬೇಕು, ನಾವು ಮ್ಯಾನೇಜರ್ ಆಗಿರ್ಬೇಕು, ನಾವು ಸರಿ ಇರಬೇಕು, ನಾವು ಯೇಸುವಿನ ಬಾಜುನೇ ಇರಬೇಕು ಅನ್ನುವ ಆಸೆ ಅವರಿಗೆ ಆತ್ಮೀಕವಾಗಿ ಇಲ್ಲದಿದ್ದರೂ, ಮುಂದಿನ ದಿನಮಾನದಲ್ಲಿ ಅವರು ಆತ್ಮೀಕವಾಗಿ ಅದನ್ನು ಸ್ವೀಕಾರ ಮಾಡಿಕೊಂಡು ಕ್ರಿಸ್ತನಿಗಾಗಿ ರಕ್ತ ಸಾಕ್ಷಿಗಳಾಗಿ ಸತ್ತರು. ಯೇಸು ಸ್ವಾಮಿ ಜೊತೆಯಲ್ಲಿರುವಾಗ ಅವರು ಆತ್ಮಿಕವಾಗಿ ಕೇಳಿದ್ರೋ ಅಥವಾ ಇಲ್ಲೋ ಎಂಬುದಾಗಿ ಸರಿಯಾದಂಥ ಒಂದು ಯೋಚನೆ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೋಡ್ರಿ, ಅದಕ್ಕೆ ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು, ನಾನು ಕುಡಿಯುವುದಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದ ಆದಿತ್ತೆ ಎಂದು ಕೇಳಲು ಅವರು ಆಗುವುದು ಅಂದರು ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, 21ನೇ ವಚನದಲ್ಲಿ ಹೇಳ್ತದೆ, ಆತನು ಆಕೆಯನ್ನ ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿ ಮತ್ತೊಬ್ಬನು ಎಡಗಡೆಯಲ್ಲಿ ಕೂತುಕೊಳ್ಳುವುದಕ್ಕೆ ಅಪ್ಪಣೆ ಆಗಬೇಕು ಅಂದಳು. ಪ್ರಿಯರೇ, ಈ ವಾಕ್ಯಗಳಲ್ಲಿ ನಾವು ಧ್ಯಾನ ಮಾಡಿ ನೋಡುವಾಗ ತಾಯಿಯ ಒಂದು ಬಯಕೆ, ಮಕ್ಕಳು ಏನಂದ್ರೆ ನನ್ನ ಮಕ್ಕಳು ಒಂದು ಒಳ್ಳೆ ಹಂತಕ್ಕೆ ಬರಬೇಕು. ಇದು ಅವರ ಮಕ್ಕಳ ಒಂದು ಆಸೆ ಅಲ್ಲ, ನಾನು ಯೇಸು ಬಲಗಡೆ ಇರಬೇಕು ಎಡಗಡೆ ಇರಬೇಕು ಅನ್ನುವಂಥ ಆಸೆ ಅವ್ರದ್ದಲ್ಲ. ಆದರೆ ತನ್ನ ತಾಯಿಯ ಒಂದು ಅಳುವಿಕೆ, ಅಂದ್ರೆ ನನ್ನ ಮಕ್ಕಳನ್ನು ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಯೇಸುವಿನ ಹತ್ರ ಇದ್ರೆ, ಯಾಕಂದ್ರೆ ಈ ಜಗತ್ತಿನಲ್ಲಿ ಅವರು ಒಳ್ಳೆಯವರಿದ್ದಾರೆ, ಆತನು ಶ್ರೇಷ್ಠನು, ಆತನು ಮಾರ್ಗ, ಆತನು ಸತ್ಯ ಆಗಿದ್ದಾನೆ, ಆದ್ರಿಂದ ನನ್ನ ಮಕ್ಕಳು ಸಹ ಯೇಸುವಿನನ್ನ ಹಿಂಬಾಲಿಸಬೇಕು, ಅವರ ಜೊತೆನೇ ಇರಬೇಕು ಅನ್ನುವಂಥ ಬಯಕೆಯನ್ನ ತಾಯಿ ತೋಡಿಕೊಳ್ತಾ ಇರೋದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಇದು
ಯೇಸು ಕ್ರಿಸ್ತನ ಶಿಷ್ಯನಾದಂಥ ಜಬದಾಯನ ಮಗನಾದಂಥ ಯಾಕೋಬನ ಕುರಿತು ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಬೇರೆ ಮಾತಾಂಕ್ಷಿ ಮತ್ತೆ ತಪ್ಪು ತಿಳುವಳಿಕೆ. ಯಾಕೋಬ ಮತ್ತು ಯೋಹಾನರು, ಅವರ ತಾಯಿ ಹೆಸರು ಸಲೋಮಿ, ಜೊತೆಯಲ್ಲಿ ಒಮ್ಮೆ ಯೇಸುವಿನ ರಾಜ್ಯದಲ್ಲಿ ನಾನೀಗ ಹೇಳಿದ ಹಾಗೆ ಬಲ ಮತ್ತು ಎಡಗಡೆಯಲ್ಲಿ ಆಸನಗಳನ್ನು ನೀಡಬೇಕೆಂದು ವಿನಂತಿಸಿದರು. ಯೇಸು ಆ ಕ್ಷಣ ಸೇವಕತ್ವ ಮತ್ತು ನಿಜವಾದ ಶ್ರೇಷ್ಠತೆ ಸ್ವರೂಪವನ್ನು ಕಲಿಸಲು ಬಳಸಿದನು. ಅಂಥ ಗೌರವಗಳು ಆತನಿಗೆ ನೀಡುವುದಿಲ್ಲ ಎಂದು ಒತ್ತಿ ಹೇಳಿದನು. ನೋಡ್ರಿ, ಇಲ್ಲಿ ಅವರ ತಾಯಿ ಬಯಸಿದ್ರು, ಆದರೆ ಯೇಸು ಸ್ವಾಮಿ ಒಂದು ಸೇವೆ ಅಂದ್ರೆ ಏನು, ನಿಜವಾದ ಶ್ರೇಷ್ಠತೆ ಅಂದ್ರೆ ಏನು, ಯಾರು ನನ್ನ ಬಲಗಡೆಯಲ್ಲಿ ಕೂತ್ಕೊಳ್ತಾರೋ ಅದು ತಂದೆಗೆ ಬಿಟ್ಟದ್ದು, ತಂದೆ ಏನು ಹೇಳ್ತಾರೋ ಆ ರೀತಿ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಮತ್ತೆ ನೋಡ್ರಿ, ಇಲ್ಲಿ ರಕ್ತಸಾಕ್ಷಿಯಾದ ಮೊದಲನೇ ಸುವಾರ್ತಿಕ ಎಂಬ ಹೆಗ್ಗಳಿಕೆ ಯಾಕೋಬನು ಹೊಂದಿದ್ದಾರೆ. ನೋಡ್ರಿ, ಸೇವೆಯಲ್ಲಿ ಯೇಸು ಕ್ರಿಸ್ತನ 12 ಜನರ ಶಿಷ್ಯರಲ್ಲಿ ಮೊದಲನೆಯ ರಕ್ತಸಾಕ್ಷಿ ಅಂದ್ರೆ 12 ಜನರು ವಿಧ ವಿಧವಾದಂಥ ರೀತಿಯಲ್ಲಿ ರಕ್ತಸಾಕ್ಷಿಯಾಗಿ ತೀರಿ ಹೋದ್ರು. ಆದ್ರೆ ಈ ರಕ್ತಸಾಕ್ಷಿಗಳಲ್ಲೇ ಪ್ರಪ್ರಥಮವಾದಂಥ ಸುವಾರ್ತಿಕ ಅಂದ್ರೆ ಗಾಸ್ಪಲ್ ಸಾರುವಂತ ಯೇಸುವಿನ ಶಿಷ್ಯನಾದಂಥ ಯಾಕೋಬನು ಫಸ್ಟ್ ಆಗಿ ಅವರೇ ರಕ್ತಸಾಕ್ಷಿ ಆದ್ರು. ಸ್ಟೆಫನನು ಸಭೆಯ ಕಾರ್ಯಗಳಲ್ಲಿ ಆತನು ಇದು ಮಾಡಿ ಮೊದಲನೇ ರಕ್ತಸಾಕ್ಷಿ ಆದ್ರು. ಆದ್ರೆ ಯೇಸುವಿನ ಶಿಷ್ಯರಲ್ಲಿ ಮೊದಲನೇ ರಕ್ತಸಾಕ್ಷಿ ಯಾರು ಎಂಬುದಾಗಿ ನೋಡುವಾಗ ಯಾಕೋಬನು. ಪ್ರಿಯರೇ, ಇವರು ಸುಮಾರು ರಾಜನಾದ ಹೆರೋದ ಅಗ್ರಿಪ್ಪ ಕತ್ತೆಯಿಂದ ತನ್ನ ಮರಣದಂಡನೆಗೆ ಆದೇಶಿಸ್ತಾನೆ. ಆರಂಭಿಕ ಸಭೆಯಲ್ಲಿ ಮಹತ್ವದ ಕ್ಷಣವನ್ನು ಗುರುತಿಸಿದರು ಮತ್ತು ಆರಂಭಿಕ ಕ್ರೈಸ್ತರನ್ನು ಎದುರಿಸಿದ ಕಿರುಕುಳವನ್ನು ಎತ್ತಿ ತೋರಿಸಿದನು. ನೋಡ್ರಿ, ಹೆರೋದ ಅರಸ ಅಗ್ರಿಪ್ಪ ಅನ್ನುವಂಥ ಒಬ್ಬ ವ್ಯಕ್ತಿ, ನೀವು ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 1-2 ವಚನವನ್ನ ಮತ್ತು ಪುನಃ ಮತ್ತೆ ಆ ವಚನವನ್ನು ನೀವು ಪ್ರಾರಂಭ ಮಾಡುವಾಗ ಫಸ್ಟ್ ಯಾಕೋಬನನ್ನ ಇಡಿಸಿ ಕತ್ತಿಯಿಂದ ಆತನನ್ನ ಏನ್ ಮಾಡ್ತಾರೆ ಎಂಬುದಾಗಿ ನೋಡುವ ಸಮಯದಲ್ಲಿ ಕೊಲ್ಲುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಮೀನಿಡಿಯುವಂತ ಯಾಕೋಬ ಯೋಹಾನರನ್ನ ತನ್ನ ಸೇವೆಗೆ ಕರೆದ. ತನ್ನ ತಾಯಿ ಅವರನ್ನ ಬಲಗಡೆ ಎಲಗಡೆಯಲ್ಲಿ ಕುಂಡ್ರಿಸಿ, ಯಾಕಂದ್ರೆ ನೀನು ಒಳ್ಳೆ ದೇವರು ಎಂಬುದಾಗಿ ಹೇಳಿದ್ರು. ಅದು ಮಾತ್ರ ಅಲ್ಲದೆ ಅವರಿಬ್ಬರು ಯೇಸುವಿನ ಜೊತೆ ಸೇರಿ ಆತನು ಮಾಡಿದಂತ ಅದ್ಭುತ ಕಾರ್ಯಗಳನ್ನ, ಮಹತ್ವಾದ ಕಾರ್ಯಗಳನ್ನ ಅನುಭವಿಸಿದ್ರು ಮತ್ತು ಶಿಷ್ಯರ ಮಂಡಳಿಯಲ್ಲಿ ಸೇರಿ ಅವರು ದೇವರಾತ್ಮನಿಂದ ತುಂಬಲ್ಪಟ್ಟು ಕರ್ತನ ಸುವಾರ್ತಿಕರಾಗಿ ಮಾರ್ಪಟ್ಟ ಮೇಲೆ ಆತನನ್ನ ಕತ್ತಿಯಿಂದ ಕೊಲ್ಲಲ್ಪಟ್ಟರು. ಹೆರೋದ ಅರಸ ಅವರಿಗೆ ಅಪ್ಪಣೆ ಕೊಡುವಾಗ ಆತನನ್ನ ಹಿಡಿದುಕೊಂಡು ಬಂದು ಬೆನ್ನಿನಲ್ಲಿ ಒಂದು ಕತ್ತಿಯನ್ನ ಚುಚ್ಚಿ ಆತನನ್ನ ರಕ್ತ ಸಾಕ್ಷಿಯಾಗಿ ಸಾಯುವಂಥದ್ದನ್ನ ಈ ಒಂದು ಭಾಗದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಆದ್ರಿಂದ ಈ ಯಾಕೋಬನ ಒಂದು ಮರಣದ ನಿಮಿತ್ತ ನಮ್ಮ ಜೀವಿತಕ್ಕೆ ಅನ್ವಯಿಸಿಕೆ ಏನಂತಂದ್ರೆ, ಮೊದಲನೇದಾಗಿ ಎಲ್ಲಾ ಸಂದರ್ಭಗಳಲ್ಲಿ ಕ್ರಿಸ್ತನ ಒಂದು ನಿಷ್ಠೆಯನ್ನ ಆಚರಣೆ ಮಾಡಬೇಕು. ನೋಡ್ರಿ, ಅನೇಕ ಸಾರಿ ನಾವು ಹೊಗಳಿಕೆಯ ಕ್ರೈಸ್ತರಾಗಿ ಇರ್ತೇವೆ. ನಮ್ಮನ್ನ ಯಾರಾದರೂ ಹೊಗಳಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ತೇವೆ. ಆದರೆ ಕ್ರಿಸ್ತನ ನಿಷ್ಠೆಯನ್ನ ಬಿಟ್ಬಿಡುತ್ತೇವೆ. ನೋಡ್ರಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟದ್ದೇನೆಂದ್ರೆ, ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಶಿಷ್ಯರ ಕಾಲಗಳನ್ನು ತೊಳೆದು ಯಾವ ಗುರುವೂ ಮಾಡಲಾರದಂತ ಒಂದು ದೊಡ್ಡ ಸಂದೇಶವನ್ನ ಈ ಜಗತ್ತಿಗೆ ಸಾರಿ ಹೋದವರು ಯಾರಂದ್ರೆ ಯೇಸು ಸ್ವಾಮಿ. ಯಾವತ್ತು ಯಾವ ಕ್ಷಣನೂ ನಮ್ಮನ್ನ ನಾವು ತಗ್ಗಿಸಿಕೊಳ್ಬೇಕು, ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಬೇಕು. ನಮ್ಮನ್ನು ನಾವು ದೊಡ್ಡದಾಗಿ ಪ್ರೇಕ್ಷಿಸಿ ಜೀವಿಸುವಂಥದ್ದಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಯಾಕೋಬನ ಮೂಲಕ ತಿಳಿದುಕೊಳ್ಳಿಕ್ಕೆ ಸಾಧ್ಯ. ನೋಡ್ರಿ, ಯಾಕೋಬ ತನ್ನ ನಂಬಿಕೆಗಾಗಿ ಸಾಯುವ ಇಚ್ಛೆ ಕ್ರಿಸ್ತನಿಗೆ ತಮ್ಮ ಬದ್ಧತೆಯನ್ನು ದೃಢವಾಗಿ ಉಳಿಸಲು ಪ್ರೇರೇಪಿಸುತ್ತದೆ. ಯಾವುದೇ ವೆಚ್ಚವಾಗಲಿಲ್ಲ. ನೋಡ್ರಿ, ಆತನ ಜೀವಿತದಲ್ಲಿ ಕ್ರಿಸ್ತನಿಗಾಗಿ ತನ್ನನ್ನು ತಾನು ಒಡಂಬಡಿಸಿಕೊಂಡ, ಸಾಯುವ ಇಚ್ಛೆಯನ್ನ ಆತನು ಹೊಂದಿಕೊಂಡ. ಯಾತನೆ ಮತ್ತು ತ್ಯಾಗವನ್ನು ಒಳಗೊಂಡಿರುವಾಗಲೂ ಕ್ರಿಸ್ತನನ್ನು ಸಂಪೂರ್ಣವಾಗಿ ಅನುಸರಿಸಲು ನಾವು ಸಿದ್ಧರಿದ್ದೇವಾ? ನೋಡ್ರಿ, ಒಂದು ಪ್ರಶ್ನೆ ನಮಗೆ ಇಲ್ಲಿ ಕೇಳಲ್ಪಡ್ತದೆ. ಕಷ್ಟಗಳ ಮಧ್ಯದಲ್ಲಿ, ನೋವುಗಳ ಮಧ್ಯದಲ್ಲಿ, ತ್ಯಾಗಗಳ ಮಧ್ಯದಲ್ಲಿ ಒಳಗೊಂಡಿರುವಾಗ ಕ್ರಿಸ್ತನನ್ನು ಸಂಪೂರ್ಣವಾಗಿ ಅನುಸರಿಸಲು ನಾವು ಸಿದ್ಧರಿರ್ಬೇಕು.
ಇವತ್ತಿನ ದಿನಮಾನದಲ್ಲಿ ನಮ್ಮ ಜೀವಿತ ಏನಾಗಿದೆ ಎಂಬುದಾಗಿ ನೋಡುವಾಗ ಕೆಲವು ಗಲಾಟೆಗಳು ನಡೆದ್ರೆ ಆ ಒಂದು ಸ್ಥಳದಲ್ಲಿ ನಾವು ಇರೋದಿಲ್ಲ. ನಮಗೆ ಎದಕ್ ಬೇಕಪ್ಪ ಅನ್ನುವಂಥದ್ದು ರೀತಿಯಲ್ಲಿ ನಮ್ದು ಸರಿಯಾಗಿರಲ್ಲ. ಅಯ್ಯೋ ಹಾಗಾಗ್ಬಿಡುತ್ತದೆ, ಹೀಗಾಗ್ಬಿಡುತ್ತೆ ಎಂಬುದಾಗಿ ಕೆಲವು ಸಮಯದಲ್ಲಿ ನಾವು ಈ ಕಷ್ಟಗಳನ್ನ ಸಹಿಸಿಕೊಳ್ಬೇಕು, ತ್ಯಾಗವನ್ನ ಮಾಡಬೇಕು ಮತ್ತು ಕ್ರಿಸ್ತನನ್ನ ಸಂಪೂರ್ಣವಾಗಿ ಅನುಸರಿಸಲು ನಾವು ಸಿದ್ಧರಿರ್ಬೇಕು. ಅದಕ್ಕೆ ಇಲ್ಲಿ ಮೊದಲನೇದಾಗಿ ಹೇಳುತ್ತೆ, ಎಲ್ಲಾ ಸಂದರ್ಭಗಳಲ್ಲಿ ಬೇರೆ ಆ ಸಂತೋಷ ಇರುವಾಗ ಮಾತ್ರ ಅಲ್ಲ, ಉತ್ಸಾಹ ಇರುವಾಗ ಮಾತ್ರವಲ್ಲ, ಹಬ್ಬಗಳಾಗಿರುವಾಗ ಮಾತ್ರ ಅಲ್ಲ, ಎಲ್ಲ ಸಮಯದಲ್ಲಿ ನಾವು ಕ್ರಿಸ್ತನಿಗಾಗಿ ನಿಷ್ಠೆಯನ್ನ ಅನುಸರಿಸಬೇಕು. ದೇವರು ನಮಗೆ ಕೊಡಲ್ಪಟ್ಟಂಥದ್ದನ್ನ ನಾವು ಸರಿಯಾದಂತ ರೀತಿಯಲ್ಲಿ ನಿಷ್ಠೆಯಿಂದ ಅನುಕರಿಸಿ ಆತನಿಗೋಸ್ಕರ ನಾವು ಜೀವಿಸುವಾಗ ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನ ಉಂಟು ಮಾಡಲಿಕ್ಕಿದ್ದಾನೆ ಪ್ರಿಯರು. ಮತ್ತೆ ಎರಡನೇದಾಗಿ, ಜೀವನ ಮತ್ತು ಮರಣದಲ್ಲಿ ದೇವರ ಸಾರ್ವಭೌಮತ್ವ ಎಂಬುದಾಗಿ. ಯಾಕೋಬನ ಆರಂಭಿಕ ಮರಣವು ಯೋಹಾನನ ದೀರ್ಘಾವಧಿ ಜೀವನಕ್ಕೆ ವೃತ್ತಿಕರವಾಗಿದೆ. ನೋಡ್ರಿ, ತನ್ನ ಅಣ್ಣನಾದಂತ ಯಾಕೋಬನು ಮರಣ ಹೊಂದಿದ ಮೇಲೆ ಯೋಹಾನನು ದೀರ್ಘಾವಧಿ ಸೇವೆಯನ್ನು ಮಾಡೋದಕ್ಕೆ ಅನುಕೂಲವಾಯಿತು. ಮತ್ತೆ ದೇವರು ಪ್ರತಿಯೊಬ್ಬ ನಂಬಿಕೆಯುಳ್ಳವರಿಗೆ ಅನ್ಯ ಉದ್ದೇಶಗಳನ್ನ ಹೊಂದಿದ್ದಾನೆ, ಅನ್ಯೋನ್ಯ ಉದ್ದೇಶಗಳನ್ನು ಹೊಂದಿದ್ದಾನೆ ಎಂದು ನಮಗೆ ನೆನಪಿಸುತ್ತದೆ. ನೋಡ್ರಿ, ಇಲ್ಲಿ ತುಂಬಾ ಸುಂದರವಾದಂತ ಒಂದು ಕಾರ್ಯ ಏನೆಂಬುದಾಗಿ ನೋಡುವಾಗ, ನಾವು ಕಳೆದ ದಿನಗಳಲ್ಲಿ ಚೆನ್ನೈ ಎಂಬ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಮೈಲಾಪುರ ಎಂಬುದಾಗಿ ಒಂದು ನೋಡುವಾಗ ಅಲ್ಲಿ ಫುಲ್ ಕ್ರಿಶ್ಚಿಯನ್ ತುಂಬಿದ್ದಾರೆ. ಯಾಕಂದ್ರೆ ಯೇಸುವಿನ ಶಿಷ್ಯನಾದಂಥ ತೋಮ ತೀರಿ ಹೋದಂತ ಒಂದು ಸ್ಥಳ ಸೆಂಟ್ ಥಾಮಸ್ ಮೌಂಟ್ ಅಂತ ಇದೆ. ಬಟ್ ಆ ಒಂದು ಏರಿಯಾದಲ್ಲಿ ಎಷ್ಟೊಂದು ಜನ ದೇವರು ನಂಬ್ಕೊಂಡಿದ್ದಾರೆ ಅಂತಂದ್ರೆ, ಬಹಳ ಜನ ಮೀನ್ ಹಿಡಿಯೋರು, ಇನ್ನಿತರ ಎಲ್ಲಾ ವರ್ಗದವರು. ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿಯ ಒಂದು ಸಾಕ್ಷಿಯುಳ್ಳ ಮರಣವು ಅನೇಕರನ್ನ ಫಲ ಕೊಡುವ ಹಾಗೆ ಅವರ ಜೀವಿತವು ಬದಲಾಗುತ್ತೆ. ಅದಕ್ಕೆ ಸ್ವಾಮಿ ಹೇಳಿದರು, ಗೋಧಿ ಕಾಳು ಸಾಯದಿದ್ರೆ ಮತ್ತೆ ಅದು ಹೆಚ್ಚು ಫಲ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅದೇ ರೀತಿ ಆರಂಭಿಕ ಜೀವನದಲ್ಲಿ ಯಾಕೋಬನ ಒಂದು ಮರಣ ಆಗಿದ್ದರಿಂದ ತನ್ನ ತಮ್ಮನಾದಂತ ಜಾನ್ ಇವರು ಒಳ್ಳೆಯ ಸೇವೆಯನ್ನ ಮಾಡೋದಕ್ಕೆ, ಕ್ರಿಸ್ತನ ಬರುವಿಕೆಯ ಪ್ರಕಟಣೆಗಳನ್ನು ಬರೆಯುವುದಕ್ಕೆ ಮತ್ತು ಯೇಸುವಿನ ಪ್ರೀತಿಯ ಶಿಷ್ಯನಾಗಿ ತನ್ನ ಕುಟುಂಬವನ್ನ ನೋಡಿಕೊಳ್ಳುವುದಕ್ಕೆ ಒಂದು ದೀರ್ಘಾವಧಿ ಸೇವೆಯನ್ನು ಮಾಡುವುದಕ್ಕೆ ತನ್ನ ತಮ್ಮನಿಗೆ ಅನುಕೂಲವಾಯಿತು. ಪ್ರಿಯರೇ, ನಾವು ಕ್ರಿಸ್ತನ ನಿಮಿತ್ತ ಅನೇಕ ಕಷ್ಟ, ಕಣ್ಣೀರು, ನೋವುಗಳನ್ನು ಸಹಿಸಿಕೊಳ್ಳುವಾಗ, ಕ್ರಿಸ್ತನಿಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಾಗ ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನ ಆತನು ತೆಗೆದುಕೊಂಡು ಬರ್ತಾನೆ. ನಮ್ಮ ಮರಣದ ನಿಮಿತ್ತ ಅಂದ್ರೆ ಇಲ್ಲಿ ಯಾಕೋಬನ ಮರಣ ನಿಮಿತ್ತ ಹೇಗೆ ತನ್ನ ಕುಟುಂಬವು ಆಶೀರ್ವಾದ ಮಾಡಲ್ಪಟ್ಟಿತೋ, ಅದೇ ರೀತಿ ನಾವು ಕ್ರಿಸ್ತನಿಗಾಗಿ ಮತ್ತು ಕ್ರಿಸ್ತನ ವಿಷಯದಲ್ಲಿ ನಮ್ಮನ್ನು ನಾವು ಸಾಕ್ಷಿಯಾಗಿಟ್ಟುಕೊಂಡು ಲೌಕಿಕವಾದಂಥ ಒಂದು ಯಾತನೆ, ಕಷ್ಟ, ತ್ಯಾಗಗಳನ್ನ ನಾವು ಮಾಡುತ್ತಾ ಮುನ್ನುಗ್ಗುವಾಗ ದೇವರು ನಮ್ಮನ್ನ ಅದ್ಭುತಕರವಾಗಿ ಕಾಪಾಡುತ್ತಾನೆ, ಅದ್ಭುತಕರವಾಗಿ ನಮ್ಮ ನಡೆಸ್ತಾನೆ ಎಂಬುದಾಗಿ ಸತ್ಯವೇದ ಭಾಗದಿಂದ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ನೋಡ್ರಿ, ಇಲ್ಲಿ ಮತ್ತೆ ಎರಡನೇ ಪಾಯಿಂಟ್ ಏನ್ ಹೇಳ್ತೀವಿ, ಜೀವನ ವೀಕ್ಷಣೆ. ದೇವರ ಸಮಯ ಮತ್ತು ಯೋಚನೆಯನ್ನ ನಂಬಿ ಅದು ನಮ್ಮ ನಿರೀಕ್ಷೆಗಳಿಂದ ವಿಭಿನ್ನವಾಗಿದ್ದರೂ ಸಹ ಅಂತ ಹೇಳಿ ಇಲ್ಲಿ ಕೊಡಲ್ಪಟ್ಟಿದೆ. ಯೆಶಾಯನ ಪ್ರವಾದನ ಪುಸ್ತಕ 55ನೇ ಅಧ್ಯಾಯ 8ರಿಂದ 9 ವಚನವನ್ನ ನಾವು ಧ್ಯಾನ ಮಾಡಿ ನೋಡುವಾಗ ಅಲ್ಲಿ ಸುಂದರವಾದಂತ ಒಂದು ವಿಶೇಷವಾದಂತ ಮತ್ತು ಕರ್ತನಿಗಾಗಿ ನಾವು ಹೇಗೆ ನಮ್ಮನ್ನ ನಾವು ಸಿದ್ಧತೆಯಿಂದ ಇರಬೇಕು ಅನ್ನುವಂಥದ್ದನ್ನು ನೋಡುದು. ಯೆಶಾಯ 55ನೇ ಅಧ್ಯಾಯ ಸಾಧ್ಯವಾದ್ರೆ ಇವತ್ತು ಹೋದ್ರಿ, ಬಹಳ ಸುಂದರವಾದಂತ ಒಂದು ಕಾರ್ಯ. ಎಲೆ ಬಾಯಾರಿದ ಸಕಲ ಜನರೇ, ನನ್ನ ಬಳಿಗೆ ಬನ್ರಿ, ನಾನು ನಿಮ್ಮನ್ನ ನಡೆಸ್ತೇನೆ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ನೋಡ್ರಿ, ಅನೇಕ ಸಾರೆ ನಾವು ಏನೋ ಒಂದು ಮಾಡ್ತಿರ್ತೇವೆ, ಬೇರೆ ಪ್ರತಿಫಲವನ್ನ ಪ್ರತಿಫಲವನ್ನ ಎದುರು ನೋಡ್ತೇವೆ. ನಾನು ಇದು ಮಾಡಿದ್ದು ಸರಿ ಇದೆ, ನನಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಂಬುದಾಗಿ ಯೋಚನೆಯನ್ನ ಮಾಡ್ತೇವೆ. ಆದ್ರೆ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಯೆಶಾಯನ ಪ್ರವಾದನ ಪುಸ್ತಕ 55ನೇ ಅಧ್ಯಾಯ 8 ಮತ್ತು 9ನೇ ವಚನ ನೋಡುವಾಗ, ಯೆಹೋವನು ಈಗನ್ನುತ್ತಾನೆ, ಏನಂತಂದ್ರೆ, ನೋಡ್ರಿ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗವೂ
ನಿಮ್ಮ ಯೋಚನೆಗಳಿಗಿಂತ ನನ್ನ ಯೋಜನೆಗಳು ಅಷ್ಟು ಉನ್ನತವಾಗಿದೆ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಒದಗಿಸದೇ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದೆ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಎಂಬುದಾಗಿ ಇಲ್ಲಿ ಸತ್ಯವೇದ ಹೇಳುವಂಥದ್ದನ್ನು ನಾವು ಪ್ರಿಯರೇ, ಕ್ರೈಸ್ತರಾದ ನಮಗೆ ದೇವರ ಒಂದು ಸಾರ್ವಭೌಮತ್ವಕ್ಕೆ ನಮ್ಮನ್ನ ಒಪ್ಪಿಸಿಕೊಡ್ಬೇಕು. ಅಂದ್ರೆ ದೇವರ ಚಿತ್ತಕ್ಕೆ ನಮ್ಮನ್ನ ಒಳಪಡಿಸಿಕೊಳ್ಬೇಕು. ದೇವ ನಿನ್ನ ಚಿತ್ತ ಏನಿದೆಯೋ ಅದನ್ನು ನಾವು ಮಾಡುವಂತೆ ಸಹಾಯ ಮಾಡು ಅನ್ನುವಂಥ ಭಾವನೆಗಳೇ ಇರಬೇಕೆ ಹೊರತು ನಮಗೆ ಇನ್ನಿತರ ಯೋಜನೆಗಳನ್ನ ಸ್ವಾರ್ಥ ಜೀವನದಿಂದ ತುಂಬಲ್ಪಟ್ಟ ಕಾರ್ಯಗಳು ನಮ್ಮದಾಗಿರಬಾರ್ದು. ಇವತ್ತಿನ ಅನೇಕ ಒಂದು ಸೇವೆಗಳು ಏನಾಗಿದೆ ಅಂದ್ರೆ ಸ್ವಾರ್ಥತೆಯಿಂದ ತುಂಬಲ್ಪಟ್ಟಿದೆ. ಸ್ವಾರ್ಥಿಗಳಾಗಿ ಜೀವಿಸ್ತಾ ಇದ್ದಾರೆ. ಕ್ರಿಸ್ತನಿಗಾಗಿ ಜೀವಿಸೋದು ಕಡಿಮೆ ಆಗಿದೆ. ಅವರಿಗೋಸ್ಕರ, ಅವರ ಕೌಟುಂಬಿಕ ಜೀವನಕ್ಕೋಸ್ಕರ ಅಥವಾ ಅವರ ಒಂದು ಆಲೋಚನೆಗಳಿಗೋಸ್ಕರ ತಮ್ಮ ಸಭೆಗಳನ್ನು ಮಾಡಿಕೊಂಡು 1 ವರ್ಷ 2 ವರ್ಷ 3 ವರ್ಷ 4ನೇ ವರ್ಷಕ್ಕೆ ಅವರು ಕಾಣದೆ ಹೋಗ್ಬಿಡ್ತಾರೆ. ಎಲ್ಲಿದಾರಂತನೇ ಗೊತ್ತಿಲ್ಲ, ಏನೇನ್ ಪ್ರಾಬ್ಲಮ್ ಆಯ್ತಂತಾನೆ ಗೊತ್ತಿಲ್ಲ. ಪ್ರಿಯರೇ, ನಾವು ಮಾಡುವಂತ ಸೇವೆ ದೇವರ ಸಾರ್ವಭೌಮತ್ವಕ್ಕೆ ಒಪ್ಪಿಸಿಕೊಡ್ಬೇಕು. ದೇವ ನಿನ್ನ ಚಿತ್ತ ಏನಿದೆ ಅನ್ನುವಂಥದ್ದು ನಾನು ಮಾಡ್ಬೇಕು. ನಿನ್ನ ವಾಕ್ಯಗಳ ಆಧಾರ ಸಹಿತವಾಗಿ ನಾನು ಈ ಲೋಕದಲ್ಲಿ ಗಲಿಬಿಲಿಯನ್ನು ಉಂಟು ಮಾಡದ ಹಾಗೆ, ಮತ್ತೊಬ್ಬರಿಗೆ ಒಂದು ನೋವುಗಳನ್ನು ಕೊಡದ ಹಾಗೆ, ಆ ರೀತಿಯಾಗಿ ನಾನು ಜೀವಿಸದೆ ನಿನಗಾಗಿ ನಿನ್ನ ಚಿತ್ತಕ್ಕಾಗಿ ನಾವು ಒಳಪಟ್ಟು ದೇವರೇ ನಿನ್ನ ಆಲೋಚನೆಗಳು ಏನಿದೆ ಅನ್ನುವಂಥದ್ದನ್ನ ನನ್ನ ಜೀವಿತದಲ್ಲಿ ನೆರವೇರಿಸು ಅನ್ನುವಂಥ ಭಾವನೆಯನ್ನಿಟ್ಟುಕೊಂಡು ನಾವು ಮುನ್ನುಗ್ಗುವಾಗ ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ಈ ಸಮಯದಲ್ಲಿ ನಾವು ತಿಳಿಯಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಯೆಶಾಯನ ಪ್ರವಾದನ ಪುಸ್ತಕ 55ನೇ ಅಧ್ಯಾಯ 8ರಿಂದ 9 ವಚನದಲ್ಲಿ ದೇವರ ಸೇವೆಗೆ ನಿಮ್ಮನ್ನ ನೀವು ಒಳಪಡಿಸಿಕೊಂಡಾಗ, ದೇವರೇ ನಿನ್ನ ಆಲೋಚನೆಗಳು ನಡೆಯಲಿ, ನಿನ್ನ ಮಾರ್ಗಗಳು ನಡೆಯಲಿ, ನಿಮ್ಮ ಯೋಜನೆಗಳು ನಡೆಯಲಿ, ನಿಮ್ಮ ಚಿತ್ತವು ನೆರವೇರಲಿ, ನನಗಿಂತಲೂ ಅದ್ಭುತವಾಗಿ ನನ್ನ ಆಲೋಚನೆಗಳನ್ನು ಮಾರ್ಪಡಿಸುವ ದೇವರು ಎಂಬುದಾಗಿ ನಾವು ಮುನ್ನುಗ್ಗುವಾಗ ಖಂಡಿತವಾಗಿ ದೇವರು ನಮಗೆ ಸಹಾಯ ಮಾಡುವನಾಗಿದ್ದಾನೆ. ಈ ಯಾಕೋಬನ ಒಂದು ರಕ್ತ ಸಾಕ್ಷಿ ನಿಮಿತ್ತ ನಾವು ಅರ್ಥ ಮಾಡಿಕೊಳ್ಳುವಂತ ಒಂದು ಕಾರ್ಯ ಏನಂದ್ರೆ, ಕರ್ತನಿಗಾಗಿ ಕ್ರಿಸ್ತ ನಿಷ್ಠೆಯಲ್ಲಿ ಜೀವಿಸ್ಬೇಕು. ಎಲ್ಲಾ ಸಂದರ್ಭದಲ್ಲಿ ಬೇರೆ ಸಂತೋಷ, ದುಃಖ, ಕಣ್ಣೀರು ಅಂತಲ್ಲ, ಪ್ರತಿ ಒಂದೊಂದು ಸಮಯದಲ್ಲಿ ಕ್ರಿಸ್ತನ ನಿಷ್ಠೆಯನ್ನ ನಾವು ಆಚರಣೆ ಮಾಡುವರಾಗಿರ್ಬೇಕು. ಎರಡನೇದಾಗಿ, ನಮ್ಮ ಜೀವಿತದಲ್ಲಿ, ನಮ್ಮ ಜೀವ ಮರಣದಲ್ಲಿ ದೇವರ ಚಿತ್ತವನ್ನ ನಾವು ನೋಡಿ ದೇವರ ಚಿತ್ತದಂತೆ ನಾವು ಅರ್ಥ ಮಾಡಿಕೊಂಡು ಜೀವಿಸುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಅದಕ್ಕೋಸ್ಕರ ಸ್ವಾಮಿ ಅವರ ಜೀವಿತದಲ್ಲಿ ಒಂದು ಗುಡುಗಿನ ಮಕ್ಕಳು ಎಂಬುದಾಗಿ ಕರೆಯಲ್ಪಡ್ತದೆ. ಗುಡುಗಿನ ಮಕ್ಕಳಂದ್ರೆ ಒಂದು ಸುಂದರವಾದಂತ ಒಂದು ಹಳ್ಳಿಯ ಕುಟುಂಬ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಬೇರೆ ಅದೇ ರೀತಿ ನಮ್ಮ ಜೀವಿತದಲ್ಲಿ ಕ್ರಿಸ್ತನಿಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಒಟ್ಟಾಗಿ ಕುಟುಂಬವಾಗಿ ಕರ್ತನಿಗಾಗಿ ಸೇವೆಯನ್ನು ಮಾಡೋಣ. ಈ ಯಾಕೋಬನ ಒಂದು ಮರಣದ ನಿಮಿತ್ತ ಹೇಗೆ ತನ್ನ ತಮ್ಮನಿಗೆ ಲಾಭದಾಯಕವಾಗಿ ಅನೇಕ ಸೇವೆಯನ್ನು ಮಾಡುವುದಕ್ಕೆ, ಪ್ರಕಟಣೆಗಳನ್ನು ಬರೆಯುವುದಕ್ಕೆ ಅನುಕೂಲ ಆಯಿತು, ಅದೇ ರೀತಿ ನಾವು ಸಹ ಕ್ರಿಸ್ತ ನಿಷ್ಠೆಯಲ್ಲಿ ಕಳೆದುಕೊಂಡು ಯಾಕೋಬನ ಹಾಗೆ ಕ್ರಿಸ್ತನಿಗಾಗಿ ಜೀವಿಸಿ ಮುನ್ನುಗ್ಗುವಾಗ ಅನೇಕ ಆಶೀರ್ವಾದಗಳು ನನ್ನ ಮತ್ತು ನಮ್ಮ ಕುಟುಂಬ, ನಮ್ಮ ಪೀಳಿಗೆ, ನಮ್ಮ ದೇಶ, ನಮ್ಮ ಹಳ್ಳಿ, ನಮ್ಮ ಪ್ರಪಂಚ ಎಲ್ಲವೂ ಸಹ ಕ್ರಿಸ್ತನಿಗಾಗಿ ಜೀವಿಸುವಂತೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು ಬಹಳ ಅವಶ್ಯವಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ತಿರುಗೊಮ್ಮೆ ನಾವು ಈ ವಾಕ್ಯಗಳನ್ನ ಮೆಲುಕು ಹಾಕೋಣ. ಏನೆಂಬುದಾಗಿ ನೋಡೋಣ. ಸಮಯದಲ್ಲಿ ಜಬದಾಯನ ಮಕ್ಕಳ ಒಂದು ವಿಷಯವಾಗಿ ಅದರಲ್ಲಿ ತನ್ನ ದೇವರ ಕೃಪೆಯನ್ನು ಹೊಂದಿದಾಗ್ಲೂ ಆತನು ಕ್ರಿಸ್ತನಿಗಾಗಿ ಮೀನು ಹಿಡಿಯುವುದನ್ನು ಬಿಟ್ಟು ಕ್ರಿಸ್ತನನ್ನ ಅನುಸರಿಸಿದನು. ಅದು ಆತನಿಗೆ ಆಶೀರ್ವಾದಕರವಾಗಿ ಅನೇಕ ಸೇವೆಯನ್ನು ಮಾಡುವುದಕ್ಕೆ ಅನುಕೂಲವಾಗಿ ಕೊನೆಯದಾಗಿ ಯೇಸುವಿಗಾಗಿ ಕತ್ತಿಯಿಂದ ಕೊಲ್ಲಲ್ಪಟ್ಟಂತ ಯಾಕೋಬನಾಗಿ ಮಾರ್ಪಟ್ಟನು. ಪ್ರಿಯರೇ, ಆದ್ದರಿಂದ ಈ ಸಮಯದಲ್ಲಿ ನಾವು ಸಹ ಆ ಒಂದು ರಕ್ತ ಸಾಕ್ಷಿಯಾದಂಥ ಯಾಕೋಬನ ನೇಮ ನಿಷ್ಠೆ, ಅಂದ್ರೆ ಕ್ರಿಸ್ತನಿಗಾಗಿ ಎಷ್ಟು ಅದ್ಭುತವಾದಂಥ ನೇಮಗಳನ್ನ, ನಿಷ್ಠೆಗಳನ್ನ ಕ್ರಿಸ್ತನಿಗಾಗಿ ಸಾರಿದನು ಎಂಬುದಾಗಿ ಅರ್ಥ ಮಾಡಿಕೊಂಡು ಜೀವಿಸುವಾಗ
ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನ ಉಂಟು ಮಾಡಲಿಕ್ಕಿದ್ದಾನೆ. ಅದಕ್ಕೋಸ್ಕರನೇ ಇಲ್ಲಿ ಸುಂದರವಾದಂಥ ಒಂದು ಪ್ರಾರ್ಥನೆ ಏನಂತಂದ್ರೆ, ಕರ್ತನೆ ನಮಗೆ ಅಚಲವಾದ ನಂಬಿಕೆ, ದೇವರ ಸಾರ್ವಭೌಮತ್ವ, ನಂಬಿಕೆ ಮತ್ತು ಸವಾಲುಗಳನ್ನು ಲೆಕ್ಕಿಸದೆ ಕ್ರಿಸ್ತನಿಗಾಗಿ ಬದುಕುವ ಧೈರ್ಯವನ್ನು ನಮಗೆ ಕಲಿಸು ಎಂಬುದಾಗಿ ಹೇಳಿದ ಹಾಗೆ ನಾವು ಖಂಡಿತವಾಗಿ ದೇವರನ್ನ ಆಶೀರ್ವಾದವನ್ನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಮ್ಮನ್ನು ನಾವು ತಲೆಗಳನ್ನು ತಗ್ಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂಥ ಪ್ರೀತಿಯುಳ್ಳ ಭೂಪರಲೋಕ ದೇವರೇ, ಈ ಒಂದು ಒಳ್ಳೆ ಸಮಯಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಜಬದಾಯನ ಮಕ್ಕಳಲ್ಲಿ ಈ ದಿನ ನಮಗೆ ಯಾಕೋಬನ ಕುರಿತು ನಮಗೆ ಅರ್ಥ ಮಾಡಿಸಿಕೊಂಡಿದ್ದಿ ಸ್ವಾಮಿ. ಸುವಾರ್ತಿಕದಲ್ಲಿ ನಿನ್ನ ಸೇವಕರಲ್ಲೇ, ನಿನ್ನ ಶಿಷ್ಯರಲ್ಲೇ ಮೊದಲನೆಯ ರಕ್ತ ಸಾಕ್ಷಿಯಾಗಿ ಅವರು ಸತ್ರು ಎಂಬುದಾಗಿ ಈ ಒಂದು ವಾಕ್ಯ ಭಾಗಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧಿಸು ದೇವರೇ. ನಮ್ಮ ಜೀವಿತದಲ್ಲಿ ಸಹ ಕರ್ತನೆ ದೇವರೇ, ನಿನ್ನ ನೇಮ ನಿಷ್ಠೆಗಳನ್ನು ನಾವು ಅನುಸರಿಸುವಂತೆ, ಕ್ರಿಸ್ತ ನಿಷ್ಠೆಯನ್ನ ಹೊಂದಿದವರಾಗಿ ನಿನಗೋಸ್ಕರ ಜೀವಿಸುವಂತೆ ಸಹಾಯ ಮಾಡಿ ದೇವರೇ. ಈ ಒಂದು ಸುಸಂದರ್ಭವನ್ನು ನಮಗೆ ಕೊಟ್ಟಿದ್ದಿ. ಪ್ರತಿ ದಿವಸ ಒಬ್ಬೊಬ್ಬ ಸುವಾರ್ತಿಕರ ಒಂದು ಮರಣ ಹೇಗಾಯಿತು, ಅವರು ಎದಕ್ಕಾಗಿ ತೀರಿ ಹೋದರು ಎಂಬುದಾಗಿ ನೀವು ನಮಗೆ ಕಲಿಸಿಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ ದೇವರೇ. ಒಬ್ಬ ಯಾಕೋಬನ ಹಾಗೆ ನಮ್ಮ ಜೀವಿತವನ್ನು ನಾವು ಬದಲಾಯಿಸಿಕೊಂಡು ಕ್ರಿಸ್ತನ ವಾರ್ತೆಗಳನ್ನು ಸಾರುವ ವ್ಯಕ್ತಿಗಳನ್ನಾಗಿ ನಮ್ಮನ್ನು ಮಾರ್ಪಡಿಸು. ಅದು ಮಾತ್ರವಲ್ಲ ಕರ್ತನೆ, ಈ ದಿನ ನಮಗೆ ಕಲಿಸಿಕೊಟ್ಟ ಹಾಗೆ ನಿನ್ನ ಒಂದು ಚಿತ್ತಕ್ಕೆ ನಾವು ಒಳಪಡಬೇಕೆ ಹೊರತು ನಮ್ಮ ಚಿತ್ತವಾಗಲಿ ನಮ್ಮ ಸ್ವಂತ ವೈಯಕ್ತಿಕ ಜೀವಿತವಾಗಲಿ ನೆರವೇರಬಾರದು ಕರ್ತನೆ ದೇವರೇ. ನಿನ್ನ ಆಲೋಚನೆಗಳು ಅತ್ಯುನ್ನತವಾದದ್ದು, ನಿಮ್ಮ ಯೋಚನೆಗಳು ಅತ್ಯುನ್ನತವಾದದ್ದು ಸ್ವಾಮಿ. ಅದೇ ರೀತಿ ಆಗ್ಲಿಕ್ಕಾಗುವಂತೆ ನೀವು ನಮಗೆ ಕೃಪೆಯನ್ನು ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ. ಇಡೀ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಗಾಗಿ, ಸಂಸ್ಥೆಯ ಮುಖ್ಯಸ್ಥರಿಗಾಗಿ ಮತ್ತು ಪ್ರತಿಯೊಬ್ಬೊಬ್ಬರಿಗಾಗಿ ಪ್ರಾರ್ಥಿಸ್ತೇವೆ. ಎಲ್ಲರನ್ನ ಎರಡವಾಗಿ ಆಶೀರ್ವಾದ ಮಾಡು. ಅವ್ರು ಮಾಡ್ತಾ ಇರುವಂತ ಎಲ್ಲ ಸೇವೆಯನ್ನು ಆಶೀರ್ವಾದ ಮಾಡು ದೇವರೇ. ಈ ದಿನ ನಿನ್ನ ಕೃಪೆಗೆ ನಾವು ಪಾತ್ರರಾಗಿದ್ದುಕೊಂಡು ಕ್ರಿಸ್ತ ನಿಷ್ಠೆಯನ್ನ ಅನುಸರಿಸುವ ಮಕ್ಕಳಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡು. ಕ್ರಿಸ್ತ ನಿಷ್ಠೆಯು ನಮ್ಮ ಹೃದಯದಲ್ಲಿ, ನಮ್ಮ ಶರೀರದಲ್ಲಿ, ನಮ್ಮ ಭಾವನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಕೆಲಸಗಳಲ್ಲಿ, ಎಲ್ಲದರಲ್ಲಿ ನೀನು ಹೇಗೆ ಇದ್ದೆ ಅನ್ನುವಂಥದ್ದನ್ನ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಅದನ್ನ ಪ್ರಸ್ತುತಪಡಿಸುವಂತೆ, ಅದನ್ನು ಪ್ರಸಿದ್ಧಿಪಡಿಸುವಂತೆ ನೀವು ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಒಳ್ಳೆಯ ದಾನಗಳ ಮೂಲಕ ನೀನಾಗಿದ್ದುಕೊಂಡು ಕೈ ಹಿಡಿದು ನಡೆಸಬೇಕಾಗಿ ನಮ್ಮ ಪ್ರಭು ರಕ್ಷಕನ ಒಡೆಯನೂ ಆದ ಯೇಸು ಕ್ರಿಸ್ತನ ಪರಿಶುದ್ಧ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ. ಆಮೆನ್.